ಆತ ತಮ್ಮ ಮನೆಯ ಕೆಲಸಕ್ಕೆ ಅಂತ ನೇಪಾಳ ಮೂಲದ ದಂಪತಿಯನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ. ಅತಿಯಾಗಿ ನಂಬಿದ ಆತ ಕೆಲಸಕ್ಕೆ ಇಟ್ಕೊಂಡಿದ್ದವರಿಗೆ ನಾನು 4 ದಿನ ಇರೋದಿಲ್ಲ, ನೀವು ಕೆಲಸಕ್ಕೆ ಬರೋದು ಬೇಡ ಅಂತ ಹೇಳಿ ಹೋಗಿದ್ದ. ಮನೆಯವರು ಊರಿಗೆ ಹೋಗಿದ್ದನ್ನೇ ಬಂಡವಾಳ ಮಾಡಿಕೊಂಡ ನೇಪಾಳ ಮೂಲದ ದಂಪತಿ ಸೇರಿದಂತೆ ಗ್ಯಾಂಗ್ ಒಂದು ಚಿನ್ನಾಭರಣ ಮತ್ತು ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಈ ಕಳ್ಳತನ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ನಂಬಿಕೆ ಇಟ್ಟು ಕೆಲಸ ಕೊಟ್ಟ ಮಾಲೀಕನಿಗೆ ಶಾಕ್. 600 ಗ್ರಾಂ ಚಿನ್ನ ದೋಚಿ ನೇಪಾಳಿ ದಂಪತಿ ಎಸ್ಕೇಪ್. 4 ದಿನ ಬರಬೇಡಿ ಎಂದಿದ್ದೆ ತಪ್ಪಾಯಿತು. ವಿಲ್ಲಾದಲ್ಲಿ ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಕೆಲಸ ಕೊಟ್ಟ ಮನೆಯನ್ನೇ ಟಾರ್ಗೆಟ್ ಮಾಡಿದ ಕದೀಮರಿಂದ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ದೋಚಿ ಎಸ್ಕೇಪ್. ಕಳ್ಳರ ಕರ ಮತ್ತು ಸಿಸಿಟಿವಿಯಲ್ಲಿ ದಾಖಲು. ಹೌದು, ಈ ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿರುವ ಖಾಸಗಿ ವಿಲ್ಲಾದಲ್ಲಿ. ಕಳೆದ 5ನೇ ತಾರೀಕಿನಂದು ಇದೇ ವಿಲ್ಲಾದಲ್ಲಿ ಕಳ್ಳತನ ನಡೆದಿದೆ. ಇನ್ನು ಈ ಕಳ್ಳತನದ ಹಿಂದೆ ಕೆಲಸ ಮಾಡಿರುವ ಆರೋಪ ಕೇಳಿ ಬಂದಿರೋದು ನೇಪಾಳ ಮೂಲದ ವ್ಯಕ್ತಿಯ ಮೇಲೆ. ಕೇವಲ 2 ತಿಂಗಳ ಹಿಂದಷ್ಟೇ ವಿಲ್ಲಾದಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಬಂದಿದ್ದ. ತಾನು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೇನೆ, ನನ್ನ ಪತ್ನಿಗೂ ಕೆಲಸ ಕೊಡಿಸಿ ಅಂತ ಮನೆ ಮಾಲೀಕ ರಾಜನ್ ಅವರ ಬಳಿ ಮನವಿ ಮಾಡಿದ್ದ. ಬಡ ದಂಪತಿ ಅಂತ ಭಾವಿಸಿದ ಮನೆ ಮಾಲೀಕರು ಇಬ್ಬರಿಗೂ ವಿಲ್ಲಾದಲ್ಲಿ ಕೆಲಸ ನೀಡಿದ್ರು. 5ನೇ ತಾರೀಕಿನಂದು ಮನೆ ಮಾಲೀಕರು ಊರಿಗೆ ತೆರಳಿದ್ರು. ಮನೆಯ ಕಡೆ ಗಮನ ಇರ್ಲಿ ಅಂತ ಸೆಕ್ಯೂರಿಟಿ ಸಿಬ್ಬಂದಿಗೆ ತಿಳಿಸಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಆರೋಪಿಗಳು ಮಧ್ಯರಾತ್ರಿ ಮನೆಯೊಳಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ. ಇನ್ನು ಮನೆಯಲ್ಲಿದ್ದ 600 ಗ್ರಾಂನಷ್ಟು ಚಿನ್ನಾಭರಣ, ನಗದನ್ನು ಕೂಡ ದೋಚಿಕೊಂಡು ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ. ಇನ್ನು ಕದೀಮರ ಕಳ್ಳತನದ ದೃಶ್ಯ ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳತನದ ಬಳಿಕ ಸೆಕ್ಯೂರಿಟಿ ಗಾರ್ಡ್, ಆತನ ಪತ್ನಿ ಸೇರಿದಂತೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಮಾಲೀಕ ರಾಜನ್ ಊರಿನಿಂದ ಮನೆಗೆ ವಾಪಸ್ ಬಂದ ಬಳಿಕ ಮನೆಯಲ್ಲಿ ಕಳ್ಳತನ ನಡೆದಿರೋದು ಬೆಳಕಿಗೆ ಬಂದಿದೆ. ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ನಗದು ಕಾಣೆಯಾಗಿರೋದು ಕಂಡು ಮನೆ ಮಾಲೀಕರು ಶಾಕ್ ಆಗಿದ್ದಾರೆ. ನೇಪಾಳದವ್ರನ್ನ ನೇಮಕ ಮಾಡಿಕೊಂಡು ಅವ್ರ ಮುಂದೆ ನಾವು ಬೀಗ ಹಾಕೊಂಡು ಹೋಗ್ತಾ ಇದೀವಿ ಅಂತ ಹೇಳೋದು ಎಷ್ಟು ಸರಿ? ಯಾವಾಗ ನಮ್ಮ ಜನಕ್ಕೆ ಬುದ್ಧಿ ಬರ್ತದೆ? ನೇಪಾಳದವ್ರನ್ನ ಇಟ್ಕೊಂಡಿದೀವಿ, ಅವ್ರ ಗುರುತು ಪರಿಚಯ ಇಲ್ಲ. ಒಂದು ಎರಡನೇಗೆ ಅವ್ರ ಮುಂದೆ ಹೇಳ್ತೀರಿ ನಾವು 4 ದಿವಸ ಇರೋದಿಲ್ಲ, ಮನೆ ಬೀಗ ಹಾಕೊಂಡು ಹೋಗ್ತೀವಿ ಅಂತೀರಿ. ಇನ್ನು ಈಸಿ ಆಯ್ತಲ್ಲ ಅವ್ರಿಗೆ. ನಾವು ಕಂಡು ದಾರಿ ಮಾಡ್ಕೊಟ್ಟಂಗ ನಂಬಿಕೆ ಹುಟ್ಟಿಸ್ತಾರೆ ಸರ್. ಅವರು ತುಂಬಾ ನಂಬಿಕೆ ಹುಟ್ಟಿಸ್ತಾರೆ. ಅವ್ರ ಹೆಸರೇನು? ಒಟ್ನಲ್ಲಿ ಬಡ ದಂಪತಿ ಅಂತ ಕೆಲಸ ಕೊಟ್ಟ ಮನೆಗೆ ಕನ್ನ ಹಾಕಲಾಗಿದೆ. ನಂಬಿಕೆ ಇಟ್ಟು ಕೆಲಸ ನೀಡಿದ ಮಾಲೀಕರಿಗೆ ಶಾಕ್ ಎದುರಾಗಿದೆ. ನೇಪಾಳ ಮೂಲದ ದಂಪತಿ ಸೇರಿದಂತೆ ಆರೋಪಿಗಳಿಗಾಗಿ ಹೊಸಕೋಟೆ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ತನಿಖೆ ಮುಂದುವರಿಸಿದ್ದಾರೆ. ಮಹೇಶ್ BM, ಬೆಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.